हेलो व्यूवर्स, यू आर वाचिंग पुलिस पंचायत न्यूज। शहर में गैरकानूनी तौर पर चावल की जखीरा अंदोजी का राष्ट्रीय लोक जनशक्ति पार्टी के कारकुनान ने पता लगाया है। गरीबों के पेट पर ज़र्ब लगाकर गैरकानूनी तौर पर चावल का जखीरा करने वाले मुलजिमीन के खिलाफ मुनासिब कार्रवाई करने पार्टी के मजदूर सेल के रियासती जनरल सेक्रेटरी विट्ठल आर बाचनाल ने मुतालबा किया। शहर के शाहबाजार इलाके के एक मकान में गैरकानूनी तौर पर राशन का चावल जखीरा करने का पता लगाया गया। दीगर रियासतों को गैरकानूनी तौर पर चावल मुंतकिल करने जखीरा करने की इतला पर मौके पर महकमा फूड एंड सिविल सप्लाईज़ के अहदेदारान और चौक पुलिस स्टेशन की टीम ने दौरा करके जांच की। इस मामले से मुतालिक महकमा अग़ज़िया के अहदेदारान ने शाहबाजार इलाके के साकिन भागेश और ईरन्ना औरादी पर चौक पुलिस स्टेशन में शिकायत दर्ज कर ली गई है। पुलिस ने जुमला 70 बैग तकरीबन 28 क्विंटल चावल जब्त कर लिए। मुलजिमीन को गिरफ्तार करने और इनके खिलाफ सख्त कार्रवाई करने राष्ट्रीय लोक जनशक्ति पार्टी मजदूर सेल के रियासती सदर राजू एस लेंगटी और दीगर जिम्मेदारान ने मुतालबा किया है। ಜೈ ಭೀಮ ನಮ್ಮ ಮುದ್ದೆ ಶಾಣತಿ ನನ್ನ ಹೆಸರು ವಿಠ್ಠಲ ಆರ್ ಬಾಚಾ ಅಂತಾರಿ. ರಾಷ್ಟ್ರೀಯ ಲೋಕ ಜನಶಕ್ತಿ ಪಕ್ಷ ಮಜ್ದೂರ್ ಸೇಲ್ ಸಂಘಟನೆ ರಾಜ್ಯ ಕಾರ್ಯದರ್ಶಿ. ಇವತ್ತಿನ ದಿವಸ ಶಾಹಬಜಾರ್ ಬಡಾವಣೆಯಲ್ಲಿ ಸುಮಾರು ಒಂದು 100 ಪ್ಯಾಕೆಟ್ ಅಕ್ಕಿ ಸಿಕ್ಕವ್ರಿ ರೇಷನ್ ಅಕ್ಕಿ ರೀ. ಇವತ್ತಿನ ದಿವಸ ನಾವು ನಮ್ಮ ಜೊತೆ ಇದ್ದವರು ಸುಮಾರು ಒಂದು 4 ಜನ ಹುಡುಗರು ಹೋಗಿ ಎಲ್ಲ ಒಂದು ಮನೆಯಲ್ಲಿ ಒಂದು 70 ರೂಪಾಯಿ 79 100 ಪ್ಯಾಕೆಟ್ ಅಕ್ಕಿವ್ರಿ. ಯಾಕಂದ್ರೆ ರೇಷನ್ ಅಕ್ಕಿ ಗರೀಬ್ ಹಚ್ಚ ಅಕ್ಕಿರಿ ಗರೀಬ್ ಎಲ್ಲ ಸಿಗುತ್ತಲ್ರಿ. ಈ ಕಾಂಗ್ರೆಸ್ ಪಕ್ಷ ರಾಜ್ಯ ಸರ್ಕಾರ ಬೇರೆ ರಾಜ್ಯದ ಗರೀಬರಿಗೆ ಅನುಕೂಲ ಆಗೋದು ಪಾಪ ಸುಮಾರು 1000 ಕೋಟಿ ಗಂಟೆ ಅಕ್ಕಿ ಕೊಟ್ಟಿರ್ತಾರೆ. ಯಾಕಂತಂದ್ರೆ ಪಾಪ ಗರೀಬರಿಗೆ ಅನುಕೂಲ ಆಗ್ತಾ ಇಲ್ರಿ. ಅದು ಕಾಂಗ್ರೆಸ್ ಪಕ್ಷ ಖಂಡಿಸ್ಬೇಕ್ರಿ. ರೇಷನ್ ಅಕ್ಕಿ ಗರೀಬರಿಗೆ ಸಿಗುತ್ತಲ್ರಿ. ಕೆಲವು ಜನಕ್ಕೆ ಪಾಪ ಗರೀಬ್ ಇನ್ನ ರೇಷನ್ ಫ್ರೀ ಕೊಡ್ತಂತ ಹೇಳ್ತಾ ಇದಾರೆ, ಇನ್ನ ಸಿಕ್ಕಿಲ್ಲ ಪಾಪ ಗರೀಬ್. ಈ ರೇಷನ್ ಅಕ್ಕಿ ಒಂದು ಅಕ್ರಮವಾಗಿ ಒಂದು ದೊಡ್ಡ ಒಂದು ಇದು ಮಾಡ್ತಾ ಇದ್ದಾರೆ ಅವ್ರಿಗೆ. ಈ ಒಂದು ದೊಡ್ಡ ಮಾಫಿಯಾ ಇದಾರದು. ರೇಷನ್ ಅಕ್ಕಿ ಬೇರೆ ಸಪ್ಲೈ ಮಾಡ್ತಾರೆ. ಇದು ಒಂದಲ್ಲಿ ಗೋದಾಮ್ನಾಗ ಸ್ಟಾಕ್ ಮಾಡ್ಕೊಂಡು ನಾವು ಸುಮಾರು 4 ಜನ ಹೋಗಿ ಎಲ್ಲ ಬೇರೆ ಮಾಡಿವಿ ಸರ್. ನಾವು ಸುಮಾರು ಒಂದು 80-70 ಪ್ಯಾಕೆಟ್ ಅವ ಸರ್. ಇನ್ನೂ ಜಾಸ್ತಿ ಅವರು ಸಾಕ ಆಲ್ರೆಡಿ ಈಗ ನಮಗೆ ಚೌಕ್ ಪೊಲೀಸ್ ಸಾವಿರ ಅವ್ರಿಗೆ ಅರ್ಜಿ ಹೇಳಿ ಅವ್ರು ಬಂದು ಹೋಗ್ಯಾರ ಸರ್. ಈಗ ಮತ್ತು ಫೋಟೋ ಆಫೀಸರ್ ಹೇಳಿ ಸರ್ ನಾವು ಇವತ್ತೆಲ್ಲ ವಸ್ತು ಪೂರ ಮಾಲ್ ಸೀಲ್ ಮಾಡ್ಯಾರ ಸರ್ ಇವತ್ತು. ಅದಕ್ಕೆ ಅದ್ರ ಸೂಕ್ತ ತನಿಖೆ ಆಗ್ಬೇಕು. ಈ ಅಕ್ಕಿ ಮಾಫಿ ಸ್ಟಾಕ್ ಮಾಡ್ಕೊಂಡು ಬೇರೆ ಕಡೆ ಸರ್ ಅವರು ಬೇರೆ ರಾಜ್ಯಗಳಿಗೆ ಸರ್ ಸಪ್ಲೈ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಯಾರು ಸಪ್ಲೈ ಮಾಡ್ಲತ್ತರು ಎಲ್ಲಿಂದ ಯಾಕಡೆ ಬಂತು ಮತ್ತೆ ಅಕ್ಕಿ ಯಾರು ಮಾಡಿದಾರೆ ಎಷ್ಟು ಜನ ಶಾಮಿಲ್ಲ ಅವ್ರ ಮೇಲೆ ಕೇಸ್ ಆಗ್ಬೇಕು ಸರ್. ಅವ್ರ ಮೇಲೆ ಎಫರ್ ಆಗ್ಬೇಕು ಸರ್. ಯಾಕಂದ್ರು ಗರೀಬರ ಅಕ್ಕಿ ಸಿಗ್ತಾರ ಗರೀಬ್ ಭಾಳ ಗರೀಬ್ ಕಡು ಬರ್ರ ಸರ್. ಕಡು ಬರ್ರ ಅಕ್ಕಿರು ಸ್ಟಾಕ್ ಮಾಡ್ಕೊಂಡು ಸುಮಾರು ಒಂದು 100 ಕ್ವಿಂಟಲ್ 200 ಕ್ವಿಂಟಲ್ ಸ್ಟಾಕ್ ಮಾಡ್ಕೊಂಡು ಇವು ಮತ್ತೆ ಬೇರೆ ರಾಜ್ಯಕ್ಕೆ ಸಪ್ಲೈ ಮಾಡತ್ತಾರೆ. ಅದು ಯಾರು ಸಪ್ಲೈ ಮಾಡತ್ರು ಎಲ್ಲಿಂದ ಬಂತು ಅಕ್ಕಿ ಅದು ಅವ್ರು ಯಾರು ಕೊಟ್ಟರು ಎಲ್ಲ ಪೂರ ಸೂಕ್ತ ತನಿಖೆ ಆಗ್ಬೇಕು ಸರ್. ಯಾಕೆ ಸುಳ್ಳು ಅವ್ರ ಮೇಲೆ ಎಫರ್ ಆಗ್ಬೇಕು ಸರ್. ಅವ್ರು ಯಾರು ಎಲ್ಲಿ ಯಾಕಡೆ ಬಂತು ಮತ್ತೆ ಇವತ್ತಿನ ಡೇಟಿಗೆಲ್ಲ ಸಿಕ್ಕ ಸರ್. ನಾವು ಸೀಲ್ ಮಾಡಿವಿ ಸರ್. ನಾವೇ ಖುದ್ದಾಗ ನಾವು ಸೀಲ್ ಮಾಡಿವಿ ಸರ್. ಮತ್ತೆ ಫೋಟೋ ಆಫೀಸರ್ ಬಂದ್ವಿ ಅವ್ರಿಗೆಲ್ಲ ನೋಡಿ ತನಿಖೆ ಮಾಡಿದ್ರು ಸರ್. ಮತ್ತೆ ಚೌಕ್ ಪೊಲೀಸ್ ಅವ್ರು ಬಂದಲ್ಲಿ ನೋಡಿ ಸೀಲ್ ಮಾಡ್ರಿ ಸರ್. ನಮ್ಮ ಮೊಬೈಲ್ ಫೋಟೋ ವಿಡಿಯೋ ಎಲ್ಲ ಸರ್ ಪ್ರೂಫ್ ಅವ ಸರ್. ಈಗ ಒಂದು 4 ದಿವಸ ಅದು ಯಾರು ಅಕ್ಕಿ ಸರ್ ಮಾಫಿ ಸರ್ ಕಳು ಅದು ಯಾರು ಬೇರೆ ಸಪ್ಲೈ ಮಾಡ್ತಾರೆ ಸರ್. ಅವ್ರ ಮೇಲೆ ಕೇಸ್ ಆಗ್ಬೇಕು, ಎಫರ್ ಆಗ್ಬೇಕು. ಒಂದ್ ವೇಳೆ ಎಫರ್ ಆಗಿಲ್ಲ ಸರ್ ನಾವು 4 ದಿನ ದೊಡ್ಡ ಹೋರಾಟ ಮಾಡ್ತೀವಿ ಸರ್. ಈಗ ಕರ್ವಿ ಜಿಲ್ಲಾಧಿಕಾರಿ ಆಫೀಸ್ ನಾವು ದೊಡ್ಡ ಹೋರಾಟ ಮಾಡ್ತೇವೆ. ಸುಮಾರು ಒಂದು 400 ಜನ ಸೇರಿಸಿ ನಾವು ದೊಡ್ಡ ಸ್ಟ್ರೈಕ್ ಮಾಡ್ತೀವಿ ಸರ್. ಅವ್ರ ಮೇಲೆ ಸರ್ ಸೂಕ್ತ ಕ್ರಮ ಕೈಗೊಳ್ಬೇಕ್ರಿ. ಎಫರ್ ಆಗ್ಬೇಕು ಸರ್ ಮೇಲೆ ಸರ್. ಈ ಒಂದು ಸುಮಾರು ಇದ್ರಾಗ ಎಷ್ಟು ಜನ ಶಾಮಿಲ್ ಅವ್ರ ಮೇಲೆ ಕೇಸ್ ಆಗ್ಬೇಕ್ರಿ. ಈಗ ಇಲ್ಲ ನಮ್ಮ ಆಲ್ಪುರ ಕರ್ನಾಟಕ ನಮ್ಗೆ ಪೂರ ಜಿಲ್ಲಾ ಸುತ್ತಮುತ್ತ ಆಲ್ ಕರ್ನಾಟಕ ಬರೋರಿ ಒಂದ್ ವೇಳೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ. ಅವ್ರ ಮೇಲೆ ಕೇಸ್ ಮಾಡಿಲ್ಲ ಅದನ್ನು ತನಿಖೆ ಮಾಡಲಿಕ್ಕೆ ನಾವು ನಮ್ಮ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ರಾಜು ನೇತೃತ್ವದಾಗ ದೊಡ್ಡ ಹೋರಾಟ ಆಗ್ತದೆ ಪೂರ ರಾಜ್ಯ ತುಂಬ ಎಲ್ಲ ಜಿಲ್ಲೆಗೆ ಆಗ್ತಾರೆ. ಯಾರು ಮಾಫಿಯಾ ಇದು ಅಕ್ಕಿ ಮಾಫಿಯಾ ಯಾರ್ಯಾರ ಈ ಅಕ್ಕಿ ಮಾಫಿಯಾ ಯಾರ ಕಾಲೂರು ಸರ್ಕಾರ ಆಫೀಸರ್ ಶಾಮಿಲ್ ಹೇಳಿದ್ರಾಗ ಇವ್ರು ಅಸಂತ ಶಾಮಿಲ್ ಹರಿ ಮತ್ತೆ ಬೇರೆ ಮತ್ತೆ ರಾಷ್ಟ್ರೀಯ ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಸೂಕ್ತ ಬಗ್ಗೆ ತನಿಖೆ ಮಾಡ್ಬೇಕ್ರಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಗರೀಬರಿಗೆ ಅಕ್ಕಿ ಹೆಲ್ಪ್ ಅಂತ ಅಕ್ಕಿ ಕೊಟ್ಟಿದಾರಿ. ಬೇರೆ ರಾಜ್ಯದಲ್ಲಿ ಸುಮಾರು ಲಕ್ಷ ಕೊಟ್ಟ ಅಕ್ಕಿ ನಮ್ಮ ರಾಜ್ಯಕ್ಕೆ ಕಳಿಸಿದ್ರಿ. ಇವರು ರೇಷನ್ ಡೀಲರ್ಗಳು ಎಲ್ಲ ಮಾಡ್ಕೊಂಡು ಎಲ್ಲ ಇವು ಬೇರೆ ರಾಜ್ಯಕ್ಕೆ ಅಕ್ಕಿ ಸಪ್ಲೈ ಮಾಡ್ತಾರೆ. ಈಗ ರೇಷನ್ ಅಕ್ಕಿ ಗರೀಬ್ ತನಕ ರೀ. ಈಗ ಗರೀಬ್ ಸಿಗ್ತಲ್ಲ ಅವು ಈ ಒಂದು ಶಾಹಬಜಾರ್ ಬಡಾವಣೆಯಲ್ಲಿ ಸುಮಾರು ಒಂದು 100 ಕ್ವಿಂಟಲ್ ಅಕ್ಕಿ ಅವರ ಸರ್. ಅದು ಅಕ್ಕಿ ಎಲ್ಲಿಂದ ಬಂತು 2 ಪ್ಯಾಕೆಟ್ ಅಕ್ಕಿ ಅವರಿ ಸರ್. ಇದು ಎಲ್ಲಿಂದ ಬಂತು ಅಕ್ಕಿ? ಇದು ರೂಮ್ ಯಾರ್ದು ಗೋದಾಮ್ ರೂಮ್ ಯಾರ್ದು ಮತ್ತೆ ಯಾವ ಆರ್ಡರ್ ತಂದ್ರು ಯಾವ ಗಾಡಿ ತಂದ್ರೆ ಹಾಕಿದ್ರು
ಕಾರ್ಯ ತಂದ್ರೆ ನಮ್ಮಲ್ಲಿ ಪೂರ ಪದಾರ್ಥ ಹೊಡಿಯವ್ರಿ ಅವ್ ಆಟೋ ಯಾರ್ದು ಆ ಗಾಡಿ ಯಾರ್ದು ಮತ್ತೆ ಅಕ್ಕಿ ಎಲ್ಲಿ ತಂದ್ರು ಇವ್ರ ಅಕ್ಕಿ ಯಾರು ಸಪ್ಲೈ ಮಾಡೋರು ಮತ್ತೆ ಯಾಕಂದ್ರೆ ತಂದು ಇಟ್ರು ಅದು ಜಾಗ ಇರ್ದಿರ ಗೋದಾಮ್ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕ್ರಿ ಮತ್ತೆ ಗೋದಾಮ್ನಾಗ ಅಕ್ಕಿ ತಂದು ಯಾರು ಇಟ್ಟರು ಯಾವ ಗಾಡಿ ತಂದು ಇಟ್ರು ಆ ಗಾಡಿ ನಂಬರ್ ಆ ಗಾಡಿ ಮೇಲೆ ಕೇಸ್ ಆಗ್ಬೇಕ್ರಿ ಅದು ಸೂಕ್ತ ಕ್ರಮ ಅದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್ ಇಡೀ ರಾಜ್ಯ ತುಂಬ ಸರ್ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ರಾಜು ರೆಡ್ಡಿ ಅವರು ಅವ್ರ ನೇತೃತ್ವ ಮಾಡ್ತೀವಿ ಸರ್ ರಾಷ್ಟ್ರ ಜನಶಕ್ತಿ ಪಕ್ಷ ಮಧುಸ್ಥಾನ ಸಂಘಟನೆ ರಾಜ್ಯ ಕಾರ್ಯಾಚರಣೆ ವಿಠಲಾರ್ ಬಾಸಾಡು